ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸುನಿಲ್ ಗೌಡ. ನಾನು ಮತ್ತೊಂದು ಲಾಗಿ ಎಲ್ರಿಗೂ ವೆಲ್ಕಮ್ ಹೇಳ್ತಾ, ಇವತ್ತೊಂದು ದಿನ ಹೇಗಿರುತ್ತೆ, ಬಿಸ್ನೆಸ್ ಹೇಗಿರುತ್ತೆ ನೋಡೋಣ ಬನ್ನಿ. ಈಗ ಬಂದು ಎದ್ದು ಹೋಟ್ಲ ಹತ್ರ, ಪಕ್ಕದ ಹೋಟ್ಲಲ್ಲಿ ಒಬ್ಬರು ಕಸ್ಟಮರ್ ಇಲ್ಲ. ಟೈಮ್ ಅಲ್ಲಿ 8:30 ಆಗೈತೆ. ಜನ ಜಾಸ್ತಿ ಹೊಂಟ್ರೊಳಗಿಲ್ಲ. ಈಗೆಲ್ಲ ಐಟಮ್ ಎತ್ತಿಕ್ಕಣ. ನಾವಪ್ಪ ಐಟಮ್ ರೆಡಿ ಮಾಡ್ತೈತೆ. ಈರುಳ್ಳಿ ಹಾಕಿಲ್ವಾ? ಜನ ಇದ್ರಾ? मम्मी के साथ अब नहीं चल मम्मी अब चल ನಿಮ್ಗೆ ಯಾವಾಗ ಆಗ್ತಾವನೆ ಯಾಕೋ ಬಂದೆ ಈರುಳ್ಳಿ ತಗೊಳಕ್ಕೆ. ಈರುಳ್ಳಿ ತಗೊಂಡು ಹೋಗೋಣ. ಬೇರೆ ಗಾಡಿ ಹಿಡಿತವ್ರೆ ಮತ್ತೆ ಬಂದು ಇವತ್ತು. ಏನು ಮೇಡಮ್ಗೆ ದುಡ್ಡು ಹೋಗಲ್ಲ ಅಂತಾನ? ಮೇಡಮ್ರಿಗೆ ದುಡ್ಡು ಹೋಗಲ್ಲ ಅಂತಾನ? ಇವ್ರಿಗೆ ಜಾಸ್ತಿ ದುಡ್ಡು ಹೋಗಲ್ಲ. ಆರ್ ಟಿ ಆದ್ರೂ ದುಡ್ಡು ಸಿಗಲ್ಲ. ಇವರು ಸಿಗುತ್ತೆ, ಯಾರಿಗೆ ಪೊಲೀಸರು ಅವರು ಸಿಗುತ್ತೆ. ಇವ್ರು ಫೈನು ಅಮೌಂಟ್ ಇಸ್ಕೊಳ್ಳೋಂಗಿಲ್ಲ, ಬರೀ ಫೈನು. ಅಲ್ಲಿ ಏನೈತೆ ರೆಸಿಪ್ಟ್ ಬರೆಯೋದಷ್ಟೇ. ಊಟದ ಟೈಮ್ಗೆ ಬಂದವರಲ್ಲ ಕರೆಕ್ಟಾಗಿ 1:30. ಇವಾಗ ಜನ ಬರೋ ಟೈಮು. ಇವತ್ತು ಮೊದಲೇ ಭಾನುವಾರ, ಜನ ಇಲ್ಲ. ಏನು ಮಾಡೋದು ಕಾಣೆ, ಏನು ಮಾಡೋಕ್ಕಾಗಲ್ಲ. ಎಲ್ಲ ಎಳ್ದು ನಿಲ್ಲಿಸೋರು ಗಾಡಿಗಳೆಲ್ಲ. ಸ್ವಲ್ಪ ಹಂಗೆ ಉತ್ತರ ಕರ್ನಾಟಕ ಏನಾಗಲ್ಲ ವಾಪರ್ ಆಮ್ದಾನಿ ಇರ್ತಲ್ಲ, ಅವಾಗ ಇದಾಗಿರೋ ಸ್ವಲ್ಪ ಎಣ್ಣೆ ಕೈ ಬಿಟ್ಟಿದ್ದು ಎಣ್ಣೆ ಕೊಟ್ಟಿರೋದು. ಅಷ್ಟು ಖಾರ ತಿಂತಿರಲ್ಲ ನೀವು, ಅವಾಗಿಂದ ಅಭ್ಯಾಸನ ಆಗಿರೋ ಅಭ್ಯಾಸ. ಮೊಟ್ಟೆನಾ ಅಪ್ಪ ಒಂದು ಮಟ ಕೊಡಪ್ಪ ಹಂಗೆ. ಚಿಕ್ಕ ವಯಸ್ಸಿಂದನೇ ಖಾರ ತಿಂದು ಪಡ ಮಾಡ್ಬಿಡ್ತಾರೆ ನಿಮಗೆಲ್ಲ. ಖಾರ ಪಾಠ ಅಂತಲ್ಲ, ನಮ್ಮ ಕಡೆ ಊಟನ ಹಂಗೆ. ಖಾರ ಏನಾರು ಆಗೋದಿಲ್ಲ. ಖಾರ ಉಪ್ಪು ಮಟ ಕೊಡಪ್ಪ ಹಂಗೆ. ಖಾರ ಉಪ್ಪು ನೋಡಿ, ಖಾರ ಸಾಕಾ? ಇನ್ನೂ ಹಾಕ್ಲ? ಸಾಕಣ. ಕೆಂಪು ಕಲರ್ ನೋಡಲ್ಲ, ಅದರಲ್ಲಿ ಖಾರ ಎಷ್ಟಿರುತ್ತೆ ಹೆಂಗೆ ಗೊತ್ತಾಗುತ್ತೆ. ಬಣ್ಣ ಕಟ್ಕೊಂಡು ಏನಾಗಬೇಕಣ್ಣ, ಖಾರ ಬೇಕು ಅಂತ. ಯಾರು ಹೆಂಗಿರ್ತಾರಪ್ಪ ಖಾರ ಬಿಜಾಪುರ. ನೀವು ಆ ಕಡೆ ಎಲ್ಲ ಬಿಜಾಪುರ, ಅದೇ ಹಾವೇರಿ, ಬಿಜಾಪುರ, ಆಮೇಲೆ ಉತ್ತರ ಕರ್ನಾಟಕ ಆಲ್ಮೋಸ್ಟ್ ಖಾರ ತಿನ್ನೋದು. ಹುಬ್ಳಿ ಖಾರ ಆಲ್ಮೋಸ್ಟ್ ಒಟ್ಟು ಈ ಖಾರ ಏನಾದ್ರು ನಮ್ಮ ಕಡೆ ಬಿಟ್ರೆ ಇದೆಲ್ಲ ತಟ್ಟೆ ನೋಡಪ್ಪ, ಖಾರ ಬೇಕಾ ಸಾಕ? ಏನು ಖಾರ ಇರಲ್ಲ. ಇದರಲ್ಲೊಂದು ಅರ್ಧ ಖಾರ ತಿಂತೀನಿ ಅಷ್ಟೇ. ಹೌದಾ? ನಿಜವಾಗ್ಲೂ ಖಾರ ತಿನ್ನೋಕ್ಕಾಗಲ್ಲ ನಾವು. ಏನು ಒಂದು ಎಕರೆಗೆ 1 ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ತಿದೀಯಾ? ಅದ್ರಲ್ಲಿ 1/4 ಸ್ಪೂನ್ ಹಾಕ್ತೀವಿ ಅಷ್ಟೇ ನಾವು. ನಿಮಗೆ ಅದು ನಾರ್ಮಲ. ಈಗ ಏನಾದ್ರು ಈ ಖಾರ ಇಲ್ಲಿ ಖಾರ ತಪ್ಪಿಬಿಟ್ರೆ ಹಾಂ ಅದನ್ನೇ ಹೋಯ್ತಾರೆ. ರೊಟ್ಟಿ ಮಾಡಿದ್ರೆ ರೊಟ್ಟಿ ಹೊಟ್ಟೆ ಮೆಣಸಿಗೆ ಗೊತ್ತಾ? ನಿಮ್ಮ ಕಡೆ ಕಡಕ್ ರೊಟ್ಟಿ ಜಾಸ್ತಿ. ಹಾಂ, ಮೆಣಸಿನ್ಕಾಯಿ ನಿಮ್ಮ ಕಡೆನೇ ಬರೋದಿಲ್ಲ ಖಾರ. ಈ ಕಡೆಗೆ ಚಟ್ನಿ ಮಾಡಿ ಇದು ಮಾಡ್ತಾರೆ. ಗುರು, ಇವಾಗ ಹೋಟ್ಲು ಕ್ಲೋಸ್ ಮಾಡಬೇಕು. ಮೊಬೈಲ್ ಕ್ಯಾಂಟೀನ್ ಅಂತೂ ಇವಾಗ ಸಖತ್ ಬೇಜಾರಾಗುತ್ತೆ. ಬಿಸ್ನೆಸ್ ಆಗಲಿಲ್ಲ ಅಲ್ಲಿ. ಇನ್ನು ಹೋಟ್ಲು ಓಕೆ ಪರವಾಗಿಲ್ಲ, ಒಂದು ಲೆವೆಲ್ ಬಿಸ್ನೆಸ್ ಆಯಿತು. ಯಾರೋ ಕರಂಗಡಿ ಅಂತ ತಂದು ಕೊಟ್ಟವ್ರೆ ನಮ್ಮ ಅಪ್ಪವ್ರಿಗೆ. ಸಣ್ಣ ಪೀಸು ಅವ್ರಿಗೆ ಫ್ರಿಜ್ಜಲ್ಲಿ ಮಡಗಿ ಅಂದರೆ ಬೆಳಗ್ಗೆ ತಿಂತಾರಂತೆ. ಫ್ರಿಜ್ಜಲ್ಲಿ ಮಡಗಿ. ಇನ್ನು ಪೆಪ್ಸಿನೂ ಕೂಡ ಅಷ್ಟೇ, ನಾವು ಅಪ್ಪನೇ ತಂದಿತ್ತು. ಅದನ್ನು ಲೈಟಾಗಿ ನಾನು ಕುಡ್ಕೊಂಡು ಲೈಟಾಗಿ ಕುಡಿದು ಇವಾಗ ಅದನ್ನು ಫ್ರಿಜ್ಜಲ್ಲಿ ಮಡಗ್ತಾಯಿದ್ದೀನಿ.
ಫ್ರಿಜ್ಜಲ್ಲಿ ಬೇರೆ ಐಟಮ್ ಏನಿಲ್ಲ, ಸಣ್ಣ ಪುಟ್ಟ ಐಟಮ್ ಅಷ್ಟೇ. ಈಗ ಕ್ಲೋಸ್ ಮಾಡೋಣ, ಹೋಟ್ಲನ್ನು ಏನು ಮಾಡ್ತೀವಲ್ಲ ಕ್ಲೋಸ್ ಮಾಡೋಣ. ಇವತ್ತೊಂದು ಬಿಸ್ನೆಸ್ಸಲ್ಲಿ ಸಖತ್ ಬೇಜಾರಾಗ್ಬಿಟ್ಟೈತೆ, ಯಾಕೆಂದ್ರೆ ಮೊಬೈಲ್ ಕ್ಯಾಂಡಲ್ ತುಂಬ ದಿನ ಆಗೋಯ್ತು ಆ ಥರ ಬಿಸ್ನೆಸ್ ಆಗಿ. ಇವತ್ತೊಂದು ದಿನ ಹೀಗಿತ್ತು, ನಾಳೆ ಹೇಗಿರುತ್ತೆ ಅಂತ ನೋಡೋಣ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಎಲ್ರಿಗೂ ಬಾಯ್ ಬಾಯ್.